ಇನ್ನು ಬೆಂಗಳೂರಿನಲ್ಲಿ ಕೌಟುಂಬಿಕ ಕಲಹಕ್ಕೆ ಪತಿ ಬಲಿಯಾದಂತಹ ಘಟನೆ. 22 ವರ್ಷದ ತೌಹೀದ್ ಪಾಷಾ ಮೃತ ವ್ಯಕ್ತಿ. ಪತ್ನಿ ಸುಹಾನಾ, ಅತ್ತೆ ಮತ್ತು ಮಾವನ ವಿರುದ್ಧ ಈಗ ಕೊಲೆಯ ಆರೋಪ ಕೇಳಿಬರ್ತಾ ಇದೆ. ಮೃತ ತೌಹೀದ್ ಪಾಷಾ ಪೋಷಕರು ಮಗನ ಕೊಲೆ ಮಾಡಲಾಗಿದೆ ಅನ್ನುವಂತಹ ಆರೋಪ ಮಾಡ್ತಿದ್ದಾರೆ. ಹೆಂಡತಿ, ಅತ್ತೆ, ಮಾವನ ಜೊತೆ ಮಲ್ಲತ್ತಹಳ್ಳಿಯಲ್ಲಿ ಈತ ವಾಸವಾಗಿದ್ದ. ದಂಪತಿ ನಡುವೆ ಆಗಾಗ ಸಣ್ಣ ಪುಟ್ಟ ವಿಚಾರಕ್ಕೆ ಗಲಾಟೆ ಆಗ್ತಾ ಇದೆ. ನಿನ್ನೆ ಸಂಜೆನೂ ಪತಿ ಪತ್ನಿ ಮಧ್ಯೆ ಗಲಾಟೆಯಾಗಿದೆ. ಆ ಹೊತ್ತಲ್ಲಿ ಚಾಕುವಿನಿಂದ ಇರಿತಕ್ಕೊಳಗಾಗಿದ್ದಾನೆ ತೌಫಿಕ್. ಹೆದರಿಸೋದಕ್ಕೆ ಹೋಗಿ ಅವರೇ ಇರಿದುಕೊಂಡ್ರು ಅಂತ ಹೇಳಿ ಪತ್ನಿ ಹೇಳ್ತಿದ್ದಾರೆ. ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲೀಗ ಕೊಲೆ ಕೇಸ್ ದಾಖಲಾಗಿದೆ. ತೌಫಿಕ್ ಪೋಷಕರು ಆರೋಪಿಸ್ತಾ ಇದ್ದಾರೆ ಪತ್ನಿ ಮತ್ತು ಅವರ ಮನೆಯವರೇ ಮಾಡಿರುವಂಥದ್ದು ಅಂತ. ದೂರಿನ ಮೇಲೆ ಮರ್ಡರ್ ಕೇಸ್ ಕೂಡ ದಾಖಲಾಗಿದೆ. ಹೆಂಡತಿ, ಅತ್ತೆ ಮತ್ತು ಮಾವನ ವಿರುದ್ಧ ಈಗ FIR. ವಿಕ್ಟೋರಿಯಾ ಆಸ್ಪತ್ರೆಗೆ ತೌಫಿಕ್ ಮೃತದೇಹವನ್ನು ರವಾನಿಸಲಾಗಿದೆ. 4 ವರ್ಷ ಆಗಿತ್ತು ಮದುವೆಯಾಗಿ. ತೌಫಿಕ್ ಮತ್ತು ಸುಹಾನಾ ಲವ್ ಕಮ್ ಅರೇಂಜ್ ಮ್ಯಾರೇಜ್ ಆಗಿದ್ದಂತಹ ಜೋಡಿ ಇದು. ಡೌಟ್ ಇದೆ ಯಾರು ಮಾಡಿದ್ರು? ನಮ್ಮ ಸೊಸೈಟಿ ಮೇಲೇನೆ ಡೌಟ್ ಇರೋದು. ಯಾಕೆ ಆತರ ಮೊದಲು ಏನಾದ್ರು ಅವ್ರ ಮೊದಲು ನಮ್ಮ ಮನೆ ಹತ್ರ ಬಂದು ತುಂಬಾ ಜಗಳ ಮಾಡಿದ್ರು. ಯಾರ್ಯಾರು? ಅವ್ರ ಅಮ್ಮ, ಅವ್ರ ರಿಲೇಷನ್ ಎಲ್ಲಾರು ಬಂದು ನಮ್ಮ ಮನೆ ಹತ್ರ ಜಗಳ ಮಾಡಿದ್ರು. 2 ಗಂಟೆ ನೈಟ್ ಬಂದು ಜಗಳ ಮಾಡಿ ನಮ್ಮ ಯಜಮಾನ್ಗೆಲ್ಲ ಹೊಡೆದಿ ಇದೆಲ್ಲ ಮಾಡಿದ್ದು. ಏನು ವಿಷಯ ಜಗಳ ಆಗಿತ್ತು ಅವಾಗ? ಅದ್ ಏನಂತ ಮಾಡ್ಕೊಂಡಿರಂತ ನನ್ಗೆ ಗೊತ್ತಿಲ್ಲ. ಅವ್ರವ್ರನ್ನೇ ಮಾಡ್ಕೊಂಡಿರೋದು, ನನ್ಗೆ ಹೇಳೇ ಇಲ್ಲ. ಸರಿ, ನಂದು ಒಂದು 10 ದಿನ 8 ದಿನ ಮನೆ ನಡೀತು. ಸರಿ ಅಂತ ನಾಳೆ ಬಿಟ್ಬಿಡಪ್ಪ ಅಂದರೆ, ಹೋಗಮ್ಮ ನಾನು ಬಿಡಲ್ಲ, ನಮ್ಮ ಹೆಂಡತಿ ನನಗೆ ಬೇಕು ಅಂತ ಅವ್ರ ಹತ್ರನೇ ಹೋಗ್ಬಿಟ್ರು. ಸರಿ ಅಂತ ಎಲ್ಲನ ಹೋಗ್ಬಿಟ್ಟು ಸಾಸ್ಕೊಂಡು ಚೆನ್ನಾಗಿರ್ಲಿ ಅಂತ ನಾನು ಬಿಟ್ಬಿಟ್ಟಿದ್ದೀನಿ. ಇವಾಗ ನೋಡಿದರೆ ಈ ಥರ ಮಾಡಿದ್ದಾರೆ. ಇರೋದು ನನಗೆ ಒಬ್ಬಳೇ ಮಗ.